ಹಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಶ್ಮಿ. ಜೀರಕ ಅಥವಾ ಜೀರಿಗೆ ಇದರ ಬಗ್ಗೆ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವ ಇವತ್ತು. ಜೀರಿಗೆಯನ್ನ ಎಲ್ರು ಕನ್ಸಿಡರ್ ಮಾಡೋದು ಇದು ತುಂಬಾ ತಂಪು. ಯಾರತ್ರನಾದ್ರೂ ಹೇಳಿದ್ರೆ ಜೀರಿಗೆ ಉಷ್ಣ ಜಾಸ್ತಿ ತಗೋಬೇಡಿ ಅಂದ್ರೆ, ಇಲ್ಲ ಜೀರಿಗೆ ತುಂಬಾ ತಂಪಂತ ಹೇಳ್ತಾರೆ. ಬಿಕಾಸ್ ಆಯುರ್ವೇದದಲ್ಲಿ ಜೀರಿಗೆಯನ್ನ ಮೂತ್ರಲ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಯೂರಿನ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತದೆ. ಸೊ ಮೂತ್ರ ಉರಿ ಇರ್ಬೇಕಾದ್ರೆ ಯೂರಿನ್ ಜಾಸ್ತಿ ಮಾಡೋದ್ರಿಂದಾಗಿ ಮೂತ್ರ ಉರಿ ಕಡಿಮೆಯಾಗಿ ತಂಪು ಅನ್ನೋ ಒಂದು ಎಕ್ಸ್‌ಪೀರಿಯನ್ಸ್ ಅನ್ನ ಫೀಲ್ ಮಾಡ್ಬೋದು ಜನ. ಸೊ ಅದನ್ನ ತಂಪು ಅಂತ ಆ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದರ್‌ವೈಸ್ ಜೀರಿಗೆ ಉಷ್ಣವೀರ್ಯ ಉಳ್ಳಂತದ್ದು. ಅಂದ್ರೆ ದೇಹಕ್ಕೆ ಉಷ್ಣ ಪರಿಣಾಮವನ್ನ ಬೀರ್ತದೆ. ಪಿತ್ತವನ್ನ ಜಾಸ್ತಿ ಮಾಡ್ತದೆ. ಸೊ ನಿಮ್ಗೆ ಆಲ್ರೆಡಿ ಅಸಿಡಿಟಿ ಇದೆ, ಉರಿ ಇದೆ. ನೀವು ಜೀರಿಗೆಯನ್ನ ತಿಂದ್ರೆ ಇನ್ನೂ ಉರಿ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ ಪಿತ್ತದಿಂದ ಆಗಿದ್ರೆ. ಸೊ ಪಿತ್ತ ಜಾಸ್ತಿ ಇರುವಂತ ಕಂಡೀಷನ್ಸ್ ಅಲ್ಲಿ ಜೀರಿಗೆ ಜಾಸ್ತಿ ಉಪಯೋಗ ತೊಂದರೆ ಮಾಡುವಂತದ್ದು. ವಾತ ಮತ್ತೆ ಕಫ ಜಾಸ್ತಿ ಇದ್ರೆ ಜೀರಿಗೆ ಉಪಯೋಗ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ನೋವುಗಳಲ್ಲಿ ಎಸ್ಪೆಷಲಿ ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಟೈಮ್‌ಗೆ ಪೇನ್ ಇರುವಂತದ್ದು. ಸೊ ವಾತ ಶಮನ ಮಾಡ್ಲಿಕ್ಕೆ ಜೀರಿಗೆ ಉಪಯೋಗ ಮಾಡ್ಬೋದು. ಈವನ್ ಕಫದ ಸಮಸ್ಯೆ ಜಾಸ್ತಿ ಇದ್ರೆ, ಹಸಿವು ತುಂಬಾ ಕಡಿಮೆ ಆಗಿದೆ, ಬಾಯಿ ರುಚಿ ಇಲ್ಲ ಅಂದ್ರೂನು ಜೀರಿಗೆ ಉಪಯೋಗ ಮಾಡೋದ್ರಿಂದಾಗಿ ಹೆಲ್ಪ್ ಆಗ್ತದೆ. ಇದನ್ನ ನಿತ್ಯ ಉಪಯೋಗ ಮಾಡ್ಬೋದಾ? ಖಂಡಿತವಾಗಿಯೂ ನಮ್ಮ ಅಡಿಗೆಯಲ್ಲಿ ಇದು ನಿತ್ಯ ಉಪಯೋಗ ಆಗುವಂತ ಸ್ಪೈಸಸ್. ಸೊ ಖಂಡಿತವಾಗಿಯೂ ಇದನ್ನ ಯೂಸ್ ಮಾಡ್ಬೋದು. ಆದ್ರೆ ಇದನ್ನ ಕಷಾಯ ರೀತಿಯಲ್ಲಿ ಅಥವಾ 1 ಸ್ಪೂನ್ ಅಂತ ಹಾಗೆ ತಿನ್ನೋದು ಕಂಟಿನ್ಯೂಸ್ ಆಗಿ ಮಾಡೋದು ತೊಂದ್ರೆ ಮಾಡ್ಬೋದು. ಬಿಕಾಸ್ ಇದರಿಂದ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ದಿವಸಗಳ ಸಮಯ ನೀವು ಯೂಸ್ ಮಾಡ್ಬೋದು. ಥ್ರೂಔಟ್ ಇಯರ್ ಯೂಸ್ ಮಾಡುವಂತದ್ದು ಒಳ್ಳೇದಲ್ಲ. ಥ್ಯಾಂಕ್ ಯು. ಈ ಮಾಹಿತಿ ನಿಮ್ಗೆ ಯೂಸ್‌ಫುಲ್ ಅನ್ಸಿದ್ರೆ ಖಂಡಿತ ಬೇರೆಯವರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.